ಇವರಿಬ್ಬರು ಇಲ್ಲಿ ಆಟ ಆಡ್ತಿದ್ದಾರೆ, ಎಕ್ಸಸೈಸ್ ಮಾಡ್ತಿದ್ದಾಳೆ ನಮ್ಮ ಸಾನ್ವಿ. ಬೆಡ್ಶೀಟ್ ಎಲ್ಲ ಹಾಸ್ಕೊಂಡ್ಬಿಟ್ಟು ಇವಳಿಲ್ಲಿ ಬಂದು ಆಗಿ ಮಾಡಿದ್ದು ನೋಡಿ. ಏನೋ ಒಂದು ಆಡ್ಬೇಕು ಒಟ್ಟಿನಲ್ಲಿ, ಮನೆಯಲ್ಲಿ ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಆಡ್ತಾ ಇರ್ತಾರೆ ಈ ಥರ. ಅದರಲ್ಲಿ ಇಬ್ಬರು ಅಲ್ವಾ, ಅಯ್ಯೋ ಸಾಕಾಗ್ಬಿಡುತ್ತೆ. ಅಷ್ಟೊಂದು ಎಲ್ಲ ಹರಡ್ಬಿಡ್ತಾರೆ ಆಟ ಸಾಮಾನುಗಳೆಲ್ಲ ಅಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ನಾಳೆ ಆಟ ಆಡ್ತಿದ್ದಾರೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವರಿಬ್ಬರು ಆಟ ಆಡ್ತಾ ಇದ್ದಾರೆ. ನಾನು ಇವತ್ತು ತಿಂಡಿಗೆ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ. ಅದು ಹೇಗೆ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇವರಿಬ್ಬರು ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಪಲ್ಯ. ಕೆಲವು ಮಕ್ಕಳು ತಿನ್ನೋದಿಲ್ಲ, ಹಠ ಮಾಡ್ತಾರೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ತಿಂತಾರೆ ಅಂತ ನನ್ನ ಅಭಿಪ್ರಾಯ. ನೀವು ಒಂದ್ಸರಿ ಮಾಡಿ ನೋಡಿ. ನನ್ನ ಮಕ್ಕಳು ಇಬ್ಬರು ತಿಂತಾರೆ ಈ ಥರ ಮಾಡಿಕೊಟ್ರೆ. ಹಾಗಾಗಿ ಇವಾಗ ಹಾಗಲಕಾಯಿ ಪಲ್ಯ ಮಾಡೋಣ. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಟು ಹಾಗಲಕಾಯಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ತೀನಿ. ಈಗ ಮಾಡೋದ್ರಿಂದ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ, ಮತ್ತು ನೋಡಿ ತಳನೂ ಹತ್ತುತ್ತಾ ಇಲ್ಲ ಅದು, ಮತ್ತು ಪಲ್ಯದಲ್ಲಿ ಬೇಗ ಬೇಯ್ದುಬಿಡುತ್ತೆ. ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಪಲ್ಯ. ಅದಕ್ಕೆ ನಾನು ಈ ಥರ ಸಪ್ರೇಟಾಗಿ ಮಾಡಿಬಿಡ್ತೀನಿ ಮೊದಲೇ. ಇವಾಗ ಈ ಕಡೆ ಪಲ್ಯಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಕಟ್ ಮಾಡ್ಕೊಂಬಿಡೋಣ. ಈರುಳ್ಳಿ, ಒಂದು 2 ಈರುಳ್ಳಿ, 1 ಟೊಮೊಟೊ, ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗಲಕಾಯಿ ಯಾವ ರೀತಿ ಕಟ್ ಮಾಡಿದ್ದೀವೋ ಚಿಕ್ಕದಾಗಿ ಅದೇ ರೀತಿಯಾಗಿ ಕಟ್ ಮಾಡೋಣ. ಅದೇ ರೀತಿಯಾಗಿ ಬೇಗ ಕಟ್ ಮಾಡ್ಕೊಂಬಿಡೋಣ. ಇವಾಗ ಇದು ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಪಕ್ಕಕ್ಕೆ ಇಟ್ಬಿಡ್ತೀನಿ. ಇವಾಗ ನಾವಿಲ್ಲಿ ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ತೀನಿ. ನೋಡಿ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಅಂದರೆ ನಾನು ಇಲ್ಲೊಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ, ಡೈರೆಕ್ಟಾಗಿ ಹಾಕಿದ್ದೀನಿ. ಹಾಗಾಗಿ ಪಲ್ಯದ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಆ ಕಡೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಜೀರಿಗೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸಿಡಿದ ಮೇಲೆ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈ ಥರ ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಫ್ರೈ ಆದರೆ ಸ್ವಲ್ಪ ಅದ್ರದ್ದು ಖಾರ ಎಲ್ಲ ಒಗ್ಗರಣೆಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಫ್ರೈ ಆಗ್ತಾ ಇದೆ. ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ನಾನು ಈರುಳ್ಳಿ ಹಾಕಿ ಮತ್ತು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಇವಾಗ ಟೊಮೊಟೊನೂ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಸ್ಕಿಪ್ ಆಗಿದೆ ಈರುಳ್ಳಿ ಫ್ರೈ ಆಗೋದು. ಈರುಳ್ಳಿ ಫ್ರೈ ಆದಮೇಲೆ ನೀವು ಟೊಮೊಟೊ ಹಾಕಿ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ಅದನ್ನು ಫಾಲೋ ಮಾಡಿ.
ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಉದ್ದಿರೋ ಅಂಥ ಶೇಂಗಾ ಬೀಜನ ರುಬ್ಕೊಂಬರೋಣ. ನೋಡಿ ಈ ರೀತಿಯಾಗಿ ರುಬ್ಕೊಂಬಂದಿದ್ದೀನಿ ನಾನು. ಇದನ್ನು ಆಮೇಲೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಬೆಲ್ಲದ ಪುಡಿ ತಗೊಂಡು ಹಾಕ್ತಾ ಇದ್ದೀನಿ. ಹಾಕೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ, ಪಲ್ಯನೂ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡೋಣ. ಫ್ರೈ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಇವಾಗ ಆ್ಯಡ್ ಮಾಡೋಣ. ಈ ರೀತಿಯಾಗಿ ಮಾಡೋದ್ರಿಂದ ಬೇಗನೆ ಆಗೋಯ್ತು ಪಲ್ಯ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕರೆಕ್ಟಾಗಿದ್ದರೆ, ಯಾಕಂದರೆ ನಾವು ಒಗ್ಗರಣೆಲಿ ಹಾಕಿರ್ತೀವಲ್ಲ, ಕರೆಕ್ಟಾಗಿದ್ದರೆ ನೋಡಿಬಿಡಿ ಒಂದ್ಸರಿ ಟೇಸ್ಟು. ಬೇಕು ಅಂದರೆ ಹಾಕ್ಕೊಳ್ಳಿ. ಶೇಂಗಾ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಆಗೋಯ್ತು ಪಲ್ಯ. ಬಿಸಿ ಬಿಸಿಯಾದ ಪಲ್ಯ, ಬಿಸಿ ಬಿಸಿಯಾದ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸೈಡಿಗೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ನೋಡಿ ಹೇಳ್ತೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡಿದೆ ಅಂತ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಅದೇ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನಾವು ತಿನ್ನಿಸ್ಬೇಕಾದ್ರೆ ಏನಾದರೂ ಸ್ವಲ್ಪ ಕೂಸಿ ಹೊಡಿಬೇಕು, ಹೊಡೆದ್ರೆ ನಿಜವಾಗ್ಲೂ ತಿಂತಾರೆ ಮಕ್ಕಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.